ಈ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಸಾರಿಗೆ ಇಲಾಖೆ ಅಧಿಕಾರಿಗಳು ಚಿತೆ ಇಡುವ ಕೆಲಸ ಮಾಡುತ್ತಿದ್ದಾರೆ. ಅಥಣಿ ತಾಲೂಕು ಅಂದರೆ ಸಾಕಷ್ಟು ಗ್ರಾಮಗಳನ್ನು ಹೊಂದಿಕೊಂಡಿರುವ ತಾಲೂಕಾಗಿದ್ದು, ಇದೇ ತಾಲೂಕಿನಲ್ಲಿ ಸಾರಿಗೆ ಇಲಾಖೆ ಎಂದರೆ ಸಾಕು, ಉತ್ತರ ಕರ್ನಾಟಕ ಭಾಗದ ಅತಿ ದೊಡ್ಡದಾದ ಸಾರಿಗೆ ಇಲಾಖೆಯಾಗಿದೆ. ಇದೇ ಸಾರಿಗೆ ಇಲಾಖೆಯಿಂದ ತಾಲೂಕು, ಜಿಲ್ಲೆ, ರಾಜ್ಯಗಳಲ್ಲಿ ಬಸ್ಗಳನ್ನು ಚಾಲನೆ ಮಾಡ್ತಾ ಇರ್ತಾರೆ. ಅದರ ಭಾಗವಾಗಿ ಅಥಣಿ ತಾಲೂಕಿನಲ್ಲಿ ಸಾಕಷ್ಟು ಗ್ರಾಮಗಳನ್ನು ಹೊಂದಿದ್ದು, ಪ್ರತಿ ಗ್ರಾಮದ ಯುವಕ ಯುವತಿಯರು ದಿನನಿತ್ಯ ಬೆಳಗ್ಗೆ ಮತ್ತು ಸಂಜೆ ಶಾಲಾ ಕಾಲೇಜುಗಳಿಗೆ ಶಿಕ್ಷಣ ಪಡೆಯಲು ಬಸ್ನಲ್ಲಿ ಪ್ರಯಾಣ ಮಾಡುತ್ತಿರುತ್ತಾರೆ. ಹಾಗೆಯೇ ಸಾಕಷ್ಟು ಗ್ರಾಮದ ಜನರು ಕೂಡ ದಿನನಿತ್ಯ ಬಸ್ಗಳಲ್ಲಿ ಓಡಾಟ ನಡೆಸುತ್ತಿರುತ್ತಾರೆ. ಆದರೆ ಇವತ್ತಿನ ಸ್ಥಿತಿಯನ್ನು ನೋಡಿಕೊಂಡ್ರೆ, ಯಾವ ಸಮಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಘೋಷಣೆ ಮಾಡಿತೋ ಅಂದಿನಿಂದ ಇಲ್ಲಿಯವರೆಗೆ ಬಸ್ ಚಾಲಕರು ಪ್ರಯಾಣಿಕರನ್ನ ಕುರಿ ಹಿಂಡಿದಂತೆ ತುಂಬಿಕೊಂಡು ಪ್ರಯಾಣ ಮಾಡುತ್ತಿದ್ದಾರೆ. ಹಾಗೂ ಕೆಲವು ಶಾಲಾ ಮಕ್ಕಳು ಡೋರ್ ಹತ್ತಿರ ನಿಂತು ನೇತಾಡ್ತಾ ಇರ್ತಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚೆಲುವಿನ ಚಿತ್ತಾರ ಸಿನಿಮಾ ಬಂದಾಗಿನಿಂದ ಬಸ್ಗಳಿಗೆ ಭಾರೀ ಮಟ್ಟದ ಡಿಮ್ಯಾಂಡ್ ಬಂದಿದೆಯಂತೆ. ಕಾರಣ, ಬಸ್ನಲ್ಲಿರುವಂತಹ ಕೆಲ ಪೊರ್ಕಿಗಳು ಲೈನ್ ಹೊಡೆಯುತ್ತಾ ತಮ್ಮದೇ ಲೋಕದಲ್ಲಿ ನಿಂತುಕೊಂಡು ನಾವು ಕುಸಿದು ಬೀಳಬಹುದು ಎಂಬಂತ ಯಾವುದೇ ಭಯ ಇಲ್ಲದೆ ತಮ್ಮ ಲೋಕದಲ್ಲಿ ಹಾಡು ಹಾಡುತ್ತಾ ಡೋರ್ ಹತ್ತಿರ ನಿಂತು ನೇತಾಡುತ್ತಾ ಇರುತ್ತಾರೆ. ಬೈ ಚಾನ್ಸ್ ವಿಧಿ ಆಟ ಬಲ್ಲವರು ಯಾರು? ಡೋರಿಂದ ಬಿದ್ದು ಸಾವಿಗೆ ತುತ್ತಾದ್ರೆ ಯಾರು ಹೊಣೆ ಅನ್ನೋದು ಕೆಲವು ಜನರ ಪ್ರಶ್ನೆಯಾಗಿದೆ. ಇದು ಒಂದು ಗೋಳಾದ್ರೆ, ಸರ್ಕಾರಿ ನಿಯಮದ ಪ್ರಕಾರ ಒಂದು ಬಸ್ನಲ್ಲಿ ಕನಿಷ್ಠ 40 ಸೀಟ್ಗಳಿತ್ತು. ಅದರ ಪ್ರಕಾರ ಮಾತ್ರವೇ ಪ್ರಯಾಣಿಕರನ್ನು ಹತ್ತಿಸ್ಕೊಳ್ಬೇಕು ಎಂಬ ನಿಯಮ ಇದ್ರೂ ಕೂಡ ಈ ನಿಯಮವನ್ನು ಉಲ್ಲಂಘನೆ ಮಾಡಿ ಜನರಿಗೆ ಚಿತೆ ಇಡುವ ಕೆಲಸ ಮಾಡುತ್ತಿರುವ ಸಾರಿಗೆ ಇಲಾಖೆಗೆ ಏನು ಹೇಳಬೇಕು ಸ್ವಾಮಿ? ಇದಕ್ಕೆ ಹೊಣೆಗಾರರು ಯಾರು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.